ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರದ ವಿರುದ್ಧ ಖಾಲಿ ಕೊಡ ಮೆರವಣಿಗೆ ಮತ್ತು ರಸ್ತೆ ತಡೆ ಚಳವಳಿ. ಅತ್ತಿಬೆಲೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರದ ವಿರುದ್ಧ ಅತ್ತಿಬೆಲೆಯಲ್ಲಿ ಇಂದು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವೂರವರ ನೇತೃತ್ವದಲ್ಲಿ ಖಾಲಿ ಕೊಡ ಮೆರವಣಿಗೆ ಮತ್ತು ಬೃಹತ್ ರಸ್ತೆ ತಡೆ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಅತ್ತಿಬೆಲೆ ವೃತ್ತದಿಂದ ಅತ್ತಿಬೆಲೆ ಗಡಿವರೆಗೆ ಖಾಲಿ ಕೊಡ ಮೆರವಣಿಗೆ ನಡೆಸಲಾಯಿತು. ಇನ್ನು ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅತ್ತಿಬೆಲೆ ಗಡಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ರಸ್ತೆ ತಡೆ ಚಳವಳಿಯನ್ನು ನಡೆಸಿದರು. ನಂತರ ಪೊಲೀಸರು ಹೋರಾಟಗಾರರನ್ನು ಬಂಧಿಸಿ ನಂತರ ಬಿಡಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತು ಮಾಡಲಾಗಿತ್ತು. ಪ್ರತಿಭಟನೆಯಲ್ಲಿ ರಾಜ್ಯ ಕಾನೂನು ಸಲಹೆಗಾರರಾದ ಡಾಕ್ಟರ್ ಕೆಪಿ ವೆಂಕಟೇಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಚ್ಎಸ್ ವೆಂಕಟೇಶ್, ಮುಕ್ತಾರ್ ಪಾಷಾ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಎಚ್ಆರ್ ವತ್ಸಲ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕವಿತಾ ಪೇಟೆಮಠ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಸುಮಾಲಿನಿ, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಕೆ ನಾಗರಾಜ್, ಜಿಲ್ಲಾ ಮುಖಂಡರಾದ ಬಸವರಾಜ್, ಸೆಬಾಸ್ಟಿಯನ್ ಸ್ವಾಮಿ, ಯುವ ಘಟಕದ ಜಿಲ್ಲಾಧ್ಯಕ್ಷ ಆರ್ ಮಧುಕುಮಾರ್, ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಆರ್ ಸತೀಶ್ ರಾಜ್, ಮಹಿಳಾ ಘಟಕ. ಕನ್ನಡ ಜಾಗೃತಿ ವೇದಿಕೆಯಿಂದ ತಮಿಳುನಾಡು ಸರ್ಕಾರ ಏನು ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸ್ತಾ ಇದೆ, ಇದರ ವಿರುದ್ಧವಾಗಿ ಚಳುವಳಿಯನ್ನು ಹಮ್ಮಿಕೊಂಡಿದ್ವಿ. ಖಾಲಿ ಕೊಡ ಮೆರವಣಿಗೆ ಮತ್ತು ರಸ್ತೆ ತಡೆ ಚಳುವಳಿಯನ್ನು ಮಾಡಿದ್ವಿ. ನಾವು ನಮ್ಮ ಬೇಡಿಕೆ ಇಷ್ಟೇ, ಏನು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಮೇಕೆದಾಟು ಯೋಜನೆಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ತಮಿಳುನಾಡಿಗೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ, ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಅದನ್ನು ನಮ್ಮ ಯೋಜನೆಯನ್ನು ವಿರೋಧ ಮಾಡಿಕೊಂಡೇ ಬರ್ತಾ ಇದೆ. ಈ ಹಿಂದೆ 1998-99 ಇಸ್ವಿನಲ್ಲಿ ಹೊಗೇನಕಲ್ಲಲ್ಲಿ ಕುಡಿಯೋ ನೀರಿನ ಯೋಜನೆಗಾಗಿ ಒಂದು ಡ್ಯಾಮನ್ನು ಕಟ್ಕೊಳ್ತಾರೆ. ಅದಕ್ಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಕರುಣಾನಿಧಿಯವರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ಜೆ.ಎಚ್. ಪಟೇಲ್ರವರು ಅದಕ್ಕೆ ಒಮ್ಮತವಾದಂಥ ಅಭಿಪ್ರಾಯವನ್ನು ಇಟ್ಕೊಂಡು ಆ ಒಂದು ಮೇಕೆದಾಟು ಕನ್ನಡಿಗರ ವಿರೋಧ ಇದ್ದರೂ ಕೂಡ, ಸಂಘಟನೆಗಳ ವಿರೋಧ ಇದ್ದರೂ ಕೂಡ ಹೊಗೇನಕಲ್ ಅಣೆಕಟ್ಟನ್ನು ಕಟ್ಟಿದ್ರು. 2 ಜಿಲ್ಲೆಗಳಿಗೆ, ಧರ್ಮಪುರಿ ಜಿಲ್ಲೆ ಮತ್ತು ಕೃಷ್ಣಗಿರಿ ಜಿಲ್ಲೆಗೆ ನೀರನ್ನು ಕೊಟ್ಟರು. ಇವತ್ತು ನಮಗೆ ಏಷ್ಯಾ ಖಂಡದಲ್ಲೇ, ಅದರಲ್ಲೂ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಸುಮಾರು 1.25 ಕೋಟಿ ಜನ ಇವತ್ತು ವಾಸ ಮಾಡ್ತಿದ್ದಾರೆ. ಈಗಾಗಲೇ ಗ್ರೇಟರ್ ಬೆಂಗಳೂರು, ಬಿಡದಿ ಟೌನ್ಶಿಪ್ಪು ಇದೆಲ್ಲ ಆಯಿತು ಅಂದರೆ 2 ಕೋಟಿ 3 ಕೋಟಿ ಜನ ಈ ಬೆಂಗಳೂರು ನಗರ ವಿಸ್ತಾರ ಆಗುತ್ತೆ ಜನಸಂಖ್ಯೆಯಿಂದ. ಅವರೆಲ್ಲರಿಗೂ ಕೂಡ ಕುಡಿಯೋದಕ್ಕೆ ನೀರನ್ನು ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅದೇನು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೂ ಅಲ್ಲ, ಅಥವಾ ನಾವೇನು ಅದನ್ನು ಬೇಸಾಯಕ್ಕೂ ಕೇಳ್ತಿಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಕುಡಿಯೋದಕ್ಕೋಸ್ಕರ. ಅದಕ್ಕೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥ ತಮಿಳುನಾಡು ಸರ್ಕಾರಕ್ಕೆ ನಿಜವಾಗಲೂ ಕೂಡ ಅವರಿಗೆ ಮಾನವೀಯತೆ ಇಲ್ಲ ಅಂತೇಳಿ ನಾನು ಹೇಳ್ತೇನೆ. ಈಗ ತಾನೇ ಹೊಸದಾಗಿ ಬಂದಿರತಕ್ಕಂಥ ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಯುವಕರಿದ್ದಾರೆ, ಯೋಚನೆ ಮಾಡಬೇಕಾಗಿದೆ. ಇವತ್ತೇನು 3ನೇ ತಾರೀಕು ಕರ್ನಾಟಕದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನೋ ಅವ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಭೇಟಿಯಾಗೋದಕ್ಕೆ. ದಯಮಾಡಿ ಬಂದು ಪರಸ್ಪರ ಕುಳಿತು ಎರಡೂ ರಾಜ್ಯದ ಜನತೆಯ ಸಮಸ್ಯೆಗಳು ಏನಿದೆ ಕುಡಿಯೋ ನೀರಿನ ಯೋಜನೆ ವಿಚಾರವಾಗಿ ಅದನ್ನು ಬಗೆಹರಿಸಬೇಕು. ನಮಗೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ವಿರೋಧ ಮಾಡಬಾರ್ದು ಅಂತೇಳಿ ನಾನು ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತೀನಿ. ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ಈ ಹಿಂದೆ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಮೇಕೆದಾಟು ಅಣೆಕಟ್ಟನ್ನು ಕಟ್ತೀವಿ ಅಂತೆಲ್ಲ ಹೇಳಿದರು. ಈಗ ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ, ಡೈನಾಮಿಕ್ ಲೀಡರ್ ಅಂತೇಳಿ ಬೇರೆ ಹೆಸರಿದೆ ನಿಮಗೆ. ದಯಮಾಡಿ ಎಷ್ಟೇ ಒತ್ತಡ ಇದ್ದರೂ ಕೂಡ ನೀವು ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿ ಡೈನಾಮಿಕ್ ಹೀರೋ ಅಂತೇಳಿ ಅನ್ಸ್ಕೊಳ್ಳಿ. ಈಗಾಗಲೇ ಸುಪ್ರೀಂ ಕೋರ್ಟು ನಮ್ಮ ಪರವಾಗಿ ಒಂದು ಆದೇಶವನ್ನು ಕೊಟ್ಟಿದೆ ಮತ್ತು ಕಾವೇರಿ ನ್ಯಾಯಾಧೀಕರಣ ಕೂಡ ನಮ್ಮ ಕಡೆ ಇದೆ. ಮತ್ತು ಕೇಂದ್ರ ಸರ್ಕಾರವೂ ಕೂಡ ಒಂದು ಬಾರಿ ಎಲ್ಲ ಪಕ್ಷದ ಮುಖಂಡರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಕೂಡ ತಾತ್ವಿಕ ಒಪ್ಪಿಗೆಯನ್ನು ತೆಗೆದುಕೊಂಡು ನೀವು ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಸಹ ನಾನು ಒತ್ತಾಯ ಮಾಡ್ತೇನೆ. ಇಲ್ಲ ಅಂದರೆ ಕನ್ನಡ ಜಾಗೃತಿ ವೇದಿಕೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ. ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮೇಕೆದಾಟು ಅಣೆಕಟ್ಟು ಏನು ಇವತ್ತು ತಮಿಳುನಾಡು ಸರ್ಕಾರ ವಿರೋಧಿಸ್ತಾ ಇತ್ತು ಯೋಜನೆನ, ಅದರ ವಿರುದ್ಧವಾಗಿ ಅಲ್ಲಿ ಕಟ್ಟಡ ಕಟ್ಟಲೇಬೇಕು, ಮೇಕೆದಾಟು ಯೋಜನೆ ಕರ್ನಾಟಕದ ಪರವಾಗಿ ಆಗಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಖಾಲಿ ಕೊಡಗಳ ಪ್ರದರ್ಶನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ
ಈ ತಮಿಳುನಾಡು ಸರ್ಕಾರ ಏನು ಇವತ್ತು ತಗಾದೆ ತೆಗೆದು ಇವತ್ತು ಕುಡಿಯೋ ನೀರು ಯೋಜನೆನ ಏನು ವಿರೋಧಿಸ್ತಾ ಐತೆ, ಅದಕ್ಕೆ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಧಿಕ್ಕಾರ ಸೂಚಿಸ್ತಾ ಇದ್ವಿ. ಯಾಕೆ ಅಂತಂತಂದರೆ ನಾವು ಸುಮಾರು ಮೇಕೆದಾಟು ಯೋಜನೆ ಆದರೆ ಸುಮಾರು 3 ಜಿಲ್ಲೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗುತ್ತೆ. ನಾವು ವ್ಯವಸಾಯಕ್ಕೋಸ್ಕರ ಕೇಳ್ತಾ ಇಲ್ಲ, ನಾವು ಕುಡಿಯೋ ನೀರು ಯೋಜನೆಗಳು ಇರೋದ್ರಿಂದ ಮೂಲಭೂತ ಸೌಕರ್ಯಗಳು ಬೇಕಾಗಿರೋದ್ರಿಂದ ನಾವು ಅದನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ಅವರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಈಗ ಏನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಪಾದಯಾತ್ರೆ ಮಾಡಿದವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸಂಧಾನ ಮಾಡ್ತಾರೋ ಇಲ್ಲ ಅವ್ರನ್ನ ಕರೆದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೋ ಇಲ್ಲ ಕಾನೂನಾತ್ಮಕವಾಗಿ ಮಾತಾಡ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಮೂಲಭೂತ ಸೌಕರ್ಯಗಳು ನಮಗೆ ಸಿಗಲೇಬೇಕು. ನಾವು ಹಲವಾರು ಕಾವೇರಿ ವಿಚಾರದಲ್ಲಿ ಬೇರೆ ಬೇರೆ ನದಿ ನೀರು ವಿಚಾರದಲ್ಲಿ ನಾವು ಕರ್ನಾಟಕ ಭಾರಿ ಅನ್ಯಾಯಕ್ಕೊಳಗಾಗೈತೆ. ಅದೇ ರೀತಿ ಕೂಡ ಇದು ಕೂಡ ಆಗಬಾರ್ದು. ಮತ್ತು ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ, ಆ ಮಾತನ್ನ ಅವರು ಉಳಿಸ್ಕೊಬೇಕು. ಕಾರಣ ಏನು ಅಂತಂತಂದರೆ ಅವರು ಸಬ್ಬರಿದ್ದಾರೆ, ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ನಾನು ಅಣೆಕಟ್ಟು ಕಟ್ಟೆ ಕಟ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದೇ ಸರ್ಕಾರ ಅಲ್ಲಿ ಬೆಂಬಲ ಕೊಟ್ಟೈತೆ ವಿಜಯ್ ಅವ್ರಿಗೆ. ಆದ್ದರಿಂದ ಅದನ್ನು ಮಾಡಲೇಬೇಕು. ಮಾಡಲಿಲ್ಲ ಅಂತಂತಂದರೆ ಈ ಕರ್ನಾಟಕದ ಜನತೆಗೆ ಮೋಸ ಮಾಡ್ದಂಗೆ ಆಗುತ್ತೆ. ಅದೇ ರೀತಿ ನಾವು ಕೂಡ ಕನ್ನಡ ಜಾಗೃತಿ ವೇದಿಕೆಯ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಸೇರಿಸ್ಕೊಂಡು ಕನ್ನಡ ಜಾಗೃತಿ ವೇದಿಕೆ ಹಂತವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ನಮ್ಮ ಮೂಲಭೂತ ಸೌಕರ್ಯಗಳು ನಾವು ಪಡೆಯೋದಕ್ಕೋಸ್ಕರ ನಾವೆಲ್ಲದಕ್ಕೂ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಕನ್ನಡ ಜಾಗೃತಿ ವೇದಿಕೆಯಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಚ್.ಎಸ್. ಅಗ್ನಿವೇಶ್. ಜಾಗೃತಿ ವೇದಿಕೆ ಅತ್ತಿಬೆಲೆಯಲ್ಲಿ ಇವತ್ತು ಗಡಿ ಭಾಗದಲ್ಲಿ ಕುಡಿಯೋ ನೀರಿಗಾಗಿ ಅಣೆ ಕಟ್ಟೋ ವಿಚಾರವಾಗಿ ಮೊನ್ನೆ ಮಂಗಳವಾರ ಒಂದು ಸರಿ ಪ್ರತಿಭಟನೆ ಮಾಡಿದೆ, ಇವತ್ತು ಮಾಡ್ತಾಯಿದ್ದೀವಿ. ಏನು ಪ್ರತಿ ಸಾರಿನೂ ನಾವು ಕನ್ನಡ ಹೋರಾಟಗಾರರೇ ಮಾಡಬೇಕಾಗಿದೆ. ಏನು ಸರ್ಕಾರಗಳನ್ನ ಆಯ್ಕೆ ಮಾಡಿಬಿಟ್ಟು ಇವ್ರನ್ನ ಕಳಿಸ್ದ ಇವ್ರು ಏನು ಮಾಡ್ತಾಯಿದ್ದಾರೆ? ಏನೂ ಮಾಡ್ತಾಯಿಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದನ್ನು ಏನು ಸತತವಾಗಿ 1 ವಾರ ಕಾಲ್ನಡಿಗೆ ಮಾಡಿ ಇವತ್ತು ನಾನು ಅಣೆಕಟ್ಟು ಕಟ್ಟಲೇಬೇಕಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ರು. ದಯಮಾಡಿ ಇವತ್ತು ನೀವು CM ಆಗಿದ್ದೀರಾ, ದಯವಿಟ್ಟು ನೀವು ಇವತ್ತು ಅಣೆಕಟ್ಟು ಕಟ್ಟಲೇಬೇಕು. ಅವ್ರನ್ನ ಜೋಸಫ್ ವಿಜಯ್ ಅವ್ರನ್ನ ಕರೆಸಿ ಸಂಧಾನ ಮಾಡಿ ನೀವು ಅದೇನು ಮಾಡ್ತಾಯಿದ್ದೀರೋ ಗೊತ್ತಿಲ್ಲ. ಇವತ್ತು ನೋಡಿ ಕೇಂದ್ರ ಸರ್ಕಾರದಲ್ಲೇ ಅಷ್ಟೇ ಕೂಡ ಇಲ್ಲಿಂದ ಗೆದ್ದೋದಂಥ 28-30 MP ಯಾರೊಬ್ಬರು ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ದಯವಿಟ್ಟು ಇವ್ರಿಗೂ ನಾಚಿಕೆ ಆಗಬೇಕು. ಇವರು ಏನು ಗೆಲ್ಲೋವರೆಗೂ ಮಾತ್ರ ಕಾವೇರಿ ಕರ್ನಾಟಕದ ಜನತೆ ನೀರು ಓಡಬೇಕು. ಯಾಕೆ ಪಾರ್ಲಿಮೆಂಟಲ್ಲಿ ನಿಮಗೆ ವಾಯ್ಸ್ ಇಲ್ವಾ? ಇಲ್ಲಿ ಬೇಕಾದ್ರೆ ನಿಮ್ಮ ಕುರ್ಚಿ ನಿಲ್ಲೋದಕ್ಕೆ ಎಷ್ಟು ಬೇಕಾದ್ರೂ ಮಾಡ್ತೀರಮ್ಮ ಕುತಂತ್ರ ಕೆಲಸಗಳು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಣೆ ಕಟ್ಟೋದಕ್ಕೆ ನಿಲ್ರಿ ಇವತ್ತು ನೀವಲ್ಲ. ಇವತ್ತು ಕನ್ನಡ ಜಾಗೃತಿ ಅದಕ್ಕೆ ಕೇಳ್ಕೊಳ್ಳೋದಿಷ್ಟೇ. ನೀವು ಏನು ಸರ್ಕಾರಗಳಿದೆ ದಯವಿಟ್ಟು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ನೀವು ಈ ಕರ್ನಾಟಕದ ಪರ ನಿಲ್ಲಬೇಕು. ಏನು ಮೋದಿಯವ್ರ ಹತ್ರ ಹೋಗ್ತೀರಾ ಕೈ ಕೊಟ್ಕೊಂಡು ನಿಂತ್ಕೊಳ್ತೀರಾ? ಅದಲ್ಲ. ನಿಮ್ಮ ಕರ್ನಾಟಕದ ಪರವಾಗಿ ನೆಲ ಜಲ ಭಾಷೆ ವಿಚಾರ ಬಂದಾಗ ನೀವು ನಿಲ್ಲಬೇಕು. ಏನು ಯಾವತ್ತೂ ಹೋರಾಟಗಾರರೇ ಅಲ್ಲ. ಹೋರಾಟಗಳು ಮನೆ ಮಠ ಬಿಟ್ಟು ಹೆಂಡತಿ ಮಕ್ಕಳು ಬಿಟ್ಟು ಹೋರಾಟ ಮಾಡ್ಕೊಂಡಿರೋದು ನಾವು. ನೀವು AC ರೂಮ್ಗಳಲ್ಲಿ ಕೂತ್ಕೊಂಡು ಇವತ್ತು ಜಮ್ ಅಂತ ಓಡಾಡ್ತಾ ಇದ್ದೀರಾ. ದಯವಿಟ್ಟು ನಾವು ಇಷ್ಟೇ ಕೇಳೋದು, ನಮ್ಗೆ ಅಣೆಕಟ್ಟು ಕಟ್ಟಲೇಬೇಕು, ಕಾವೇರಿ ವಿವಾದ ಮುಗಿಲೇಬೇಕಂತ ಕೇಳ್ಕೊತಾ ಇದ್ದೀನಿ. ಕನ್ನಡ ಜಾಗೃತಿ ವೇದಿಕೆಯಿಂದ ಇವತ್ತು ನಾವು ಒಂದು ಪ್ರತಿಭಟನೆ ಏನು ಇಂದು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಈ ಸಾಂಕೇತಿಕವಾದ ಹೋರಾಟವನ್ನು ಅತ್ತಿಬೆಲೆಯ ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಖಾಲಿ ಕೊಡಗಳ ಬಿಂದಿಗಳ ಚಳುವಳಿ ಇದು ಸಾಂಕೇತಿಕವಾದ ರಸ್ತೆ ತಡೆಯನ್ನು ಮಾಡ್ತಿದ್ದೇವೆ. ಈ ಕಾವೇರಿ ಅಣೆಕಟ್ಟನ್ನು, ಮೇಕೆದಾಟು ಅಣೆಕಟ್ಟನ್ನು ಎಂಬ ಯೋಜನೆಯನ್ನು ಇದು ಕೇವಲ ಒಂದು ರಾಜ್ಯದ ವಿಚಾರ ಅಲ್ಲ. ನಾವು ಭಾರತೀಯರು ಕೇರಳ, ಪಾಂಡಿಚೇರಿ, ಕರ್ನಾಟಕ ಮತ್ತು ತಮಿಳುನಾಡು ನಿಮಗೆ ಯಾವ ರೀತಿ ಅಧಿಕಾರ ಇದೆಯೋ ನಮಗೂ ಅದೇ ರೀತಿ ಅಧಿಕಾರ ಇದೆ. 1956ರಲ್ಲಿ ಈ ಅಂತಾರಾಜ್ಯ ಜಲವಿವಾದ ವತಿಯಿಂದ ನಮ್ಮಗಳಿಗೆ ಎಲ್ಲ ರಾಜ್ಯಗಳಿಗೂ ಸಮಾನತೆಗೆ ಹಂಚಿಕೊಳ್ಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಭಾರತೀಯ ಸರ್ವೋಚ್ಚ ನ್ಯಾಯಾಲಯವು ಸಹ ನ್ಯಾಯಾಧೀಶರಾದ ಜಸ್ಟಿಸ್ ದೀಪಕ್ ಮಿಶ್ರಾ ಅವರ ನೇತೃತ್ವದಲ್ಲಿ ಒಂದು ಆದೇಶವನ್ನು 3 ಜನ ಜಡ್ಜಸ್ಗಳು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ನಮಗೆ ಈ ಅಣೆಕಟ್ಟು ಕಟ್ಟಲು ಅವಕಾಶ ಮಾಡಿಕೊಡ್ಬೇಕಂತೇಳಿ. ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಈ ಕೂಡಲೇ ಪಕ್ಕದ ರಾಜ್ಯದ ಜೋಸಫ್ ವಿಜಯರವರ ಜೊತೆಗೆ ಮತ್ತು ಮೋದಿಯವರ ಜೊತೆಗೆ ಒಟ್ಟುಗೂಡಿ ಒಂದು ಸಂಧಾನವನ್ನು ಮಾಡಿ ಈ ಕುಡಿಯಲು ನೀರು ಕರ್ನಾಟಕ ರಾಜ್ಯದ ಅದು ವಿಶೇಷವಾಗಿ ರಾಮನಗರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಆದಂತಹ ಇರುವತಕ್ಕ ಜನರು ಸುಮಾರು 1.25 ಕೋಟಿ ಜನರು ಇವತ್ತು ಕುಡಿಯಲು ನೀರಿನ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಅವರಿಗೆ ಕೊನೆಯ ಪಕ್ಷ ನೀರು ಕುಡಿಯಲಿಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಅಣೆಕಟ್ಟನ್ನು ಕಟ್ಟಲು ಅವಕಾಶ ಮಾಡಿಕೊಡಬೇಕು. ಹಾಗಾಗಿ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ
150 ಲೀಟ್ರ್ ಅಂತ ಹೇಳಿದ್ರೆ ಅವರಿಗೆ 1.25 ಕೋಟಿ ಮಿಲಿಯನ್ ಅವರಿಗೆ ಲೀಟರ್ ನೀರಿನ ಅವಶ್ಯಕತೆ ಇದೆ. ಇವತ್ತು ಕುಡಿಯಲು ನೀರು ಸಮಸ್ಯೆ ಆಗಿರೋದ್ರಿಂದ ಬೆಂಗಳೂರು ನಗರ ಜಿಲ್ಲೆಯಲ್ಲಿರ್ತಕ್ಕಂತಹ ಮುಂದಿನ ದಿನಗಳಲ್ಲಿರ್ತಕ್ಕಂಥ ಎಲ್ಲ ಜನರು ಈ ನಗರವನ್ನು ಬಿಟ್ಟು ಬೇರೆ ಕಡೆ ವಲಸೆ ಹೋಗುವಂಥ ಅವಕಾಶ ಬರ್ತದೆ. ಹಾಗಾಗಿ ನಾವು ಭಾರತೀಯರಾಗಿ ಈ 1956ರಲ್ಲಿ ಏನು ನಮಗೆ ಅಂತಾರಾಜ್ಯ ಜಲವಿವಾದ ವಿಚಾರ ಬಂದಿದೆ, ಆ ವಿಚಾರದಡಿಯಲ್ಲಿ ನಾವೆಲ್ಲ ಭಾರತೀಯರು ತಮಿಳುನಾಡಿಗೆ ಏನು ಅಧಿಕಾರ ಇದೆಯೋ, ಕರ್ನಾಟಕಕ್ಕೆ ಏನು ಅಧಿಕಾರ ಇದೆಯೋ, ಕೇರಳಕ್ಕೆ ಏನು ಅಧಿಕಾರ, ಅದೇ ರೀತಿಯ ನಮಗೂ ಅಧಿಕಾರ ಇದೆ. ವಿಶೇಷವಾಗಿ ಬೆಂಗಳೂರಲ್ಲಿ ಇವತ್ತು ಈ ಕಾವೇರಿ ನೀರನ್ನು ನಂಬಿಕೊಂಡು ಜೀವನ ಮಾಡಿ ಕುಡಿಯಲು ಅವಕಾಶ ಮಾಡಿಕೊಡ್ತಕ್ಕಂತಹ ನಮ್ಮ 31 ಜನ ಶಾಸಕರಿದ್ದಾರೆ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳಲ್ಲಿ. ಈ ಶಾಸಕರು ಕೂಡಲೇ ಈ ನಮ್ಮ ಮುಖ್ಯಮಂತ್ರಿಯನ್ನ ಮೀಟ್ ಮಾಡಿ ಕೂಡಲೇ ಅವರಿಗೆ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ಇವತ್ತು ಒತ್ತಾಯವನ್ನು ಮಾಡ್ತದೆ. ಕೂಡಲೇ ಮಾಡಿದ ಪಕ್ಷದಲ್ಲಿ ಸ್ವಾಭಿಮಾನದಿಂದ ಬರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ 150 ಕೋಟಿ ಜನರು ಏನು ಬೀದಿಗಿಳಿದು ಹೋರಾಟ ಮಾಡುವಂಥ ಅನಿವಾರ್ಯ ಕನ್ನಡ ಜಾಗೃತಿ ವೇದಿಕೆ ಮುಖಾಂತರ ಆಗ್ತದೆ ಅಂತೇಳಿ ಇವತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರದ ಮೋದಿಯವರಿಗೆ ಒತ್ತಾಯವನ್ನು ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಇವತ್ತು ಖಾಲಿ ಕೊಡ ಚಳುವಳಿಯನ್ನು ಸಾಂಕೇತಿಕವಾಗಿ ಹಮ್ಮಿಕೊಂಡಿದ್ದಂತಹ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತೇಳಿ